ಸ್ನೇಹಿತರೆ, ಹಿಂದೂಗಳು ಬಾಂಗ್ಲಾದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲೂ ಅಲ್ಪಸಂಖ್ಯಾತರ ಹಿಂದೂಗಳು. ಯಾಕೆ ಅಂತ ಕೇಳ್ತೀರಾ? ಬಾಂಗ್ಲಾದಲ್ಲಿ ಧರ್ಮದಿಂದ ಹಿಂದೂಗಳು ಅಲ್ಪಸಂಖ್ಯಾತರಾದ್ರೆ ಭಾರತದಲ್ಲಿ ಜಾತಿಯಿಂದ ಹಿಂದೂಗಳು ಅಲ್ಪಸಂಖ್ಯಾತರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಒಬ್ಬ ಹುಡುಗನನ್ನು, ದೀಪು ದಾಸ್ ಅನ್ನೋ ಒಬ್ಬ ಯುವಕನನ್ನ ಅಮಾನುಷವಾಗಿ ಕೊಂದಾಕ್ತಾರೆ. ಯಾಕೆ? ಅವನು ಹಿಂದೂ ಧರ್ಮಕ್ಕೆ ಸೇರಿದವನು. ಅವನು ಏನೋ ಅವರ ಧರ್ಮದ ಬಗ್ಗೆ ಅಂದ್ರೆ ಮುಸಲ್ಮಾನ ಧರ್ಮದ ಬಗ್ಗೆ ಏನೋ ಮಾತಾಡಿದಾನೆ ಅನ್ನೋ ಕಾರಣಕ್ಕೆ ಅವನನ್ನ ಅಮಾನುಷವಾಗಿ ಅಲ್ಲಿನ ಸಿಸ್ಟಮ್ಮೇ, ಪೊಲೀಸ್ನವರು ಕೂಡ ಸಿಸ್ಟಮ್ಮೇ ಇನ್ವಾಲ್ವ್ಡ್. ಅಲ್ಲಿ ಈ ಸೆಕ್ಯುಲರಿಸಮ್ಗೆ ಅರ್ಥನೇ ಇಲ್ಲ, ಕೊಂದೇ ಹಾಕತ್ತೆ ಅಲ್ಲಿನ ಸಿಸ್ಟಮ್ ಅವನನ್ನ. ಅದು ಎಷ್ಟು ಅಮಾನುಷವಾಗಿ ಬೆಂಕಿಯಲ್ಲಿ ಹಾಕಿ ಸುಟ್ಟಾಕ್ಬಿಡ್ತಾರೆ. ಅಯ್ಯೋ ನಾನು ಮಾಡಿಲ್ಲ, ನನ್ನ ಬಿಟ್ಬಿಡಿ ಅಂತ ಹೇಳಿ ಗೋಗರದ್ರೂ ಅವನ್ನ ಬಿಡಲ್ಲ. ಕಾರಣ ಅವನೊಬ್ಬ ಹಿಂದೂ ಅನ್ನೋ ಕಾರಣಕ್ಕೆ, ಹಿಂದೂ ಅಲ್ಪಸಂಖ್ಯಾತ ಅಂತ. ಅದೇ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಒಂದು ಹೆಣ್ಮಗಳು ಗರ್ಭಿಣಿಯಾಗಿರ್ತಾಳೆ. ತನ್ನ ಸ್ವಂತ ಮಗಳು ಕೂಡ ಹೌದು. ಕೊಂದವನು ಸ್ವಂತ ತಂದೆ ಹಾಗೂ ಅವಳ ಸಂಬಂಧಿಕರೇ. ಅವನೇನ್ ಮಾಡ್ತಾನೆ? ತನ್ನ ಮಗಳು ಲಿಂಗಾಯತ ಧರ್ಮಕ್ಕೆ ಸೇರಿದವಳು, ನಾನು ಬಹಳ ಚೆನ್ನಾಗಿ ಸಾಕಿದ್ದೆ, ಗಿಳಿಯಂಗ್ ಸಾಕಿದ್ದೆ, ಅವನ್ ಯಾರೋ ಬಂದು ದಲಿತ ಯುವಕ ಮದ್ವೆ ಆಗ್ಬಿಟ್ಟ ಅನ್ನೋ ಕಾರಣಕ್ಕೆ, ಸರಿ ಮಾರಾಯ, ಮದ್ವೆ ಆಗಿದ್ದು ದಲಿತ ಹುಡುಗ, ಅವನು ಹಿಂದೂ ತಾನೆ, ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿ ನಾವು ಅನ್ಕೊಂಡಿಲ್ವಾ ಈ ದೇಶದಲ್ಲಿ? ಹಾಗಾದ್ರೆ ಹಿಂದೂಗಳು ಅದರಲ್ಲೂ ಬೇರೆ ಬೇರೆ ಇದ್ದಾರ? ಅಲ್ಪಸಂಖ್ಯಾತ, ಎಲ್ರೂ ಅಲ್ಪಸಂಖ್ಯಾತರೇ. ಎಲ್ಲಾ ಜಾತಿಯವರನ್ನು ನೀವು ಒಂದ್ ಕಡೆ ಹಾಕಿದ್ರೆ ಎಲ್ರೂ ಅಲ್ಪಸಂಖ್ಯಾತರೇ. ಆ ಲೆಕ್ಕಕ್ಕೆ ನೋಡ್ಕೊಂಡ್ರೆ ಈ ದೇಶದಲ್ಲೂ ಮುಸಲ್ಮಾನ್ರೆ ಬಹುಸಂಖ್ಯಾತರು. ಯಾಕಂದ್ರೆ ಹಿಂದೂ ನಾವೆಲ್ಲ ಒಂದು ಅನ್ನೋ ಫೀಲಿಂಗೇ ಇಲ್ವಲ್ಲ ನಮ್ಗೆ. ಸ್ವಂತ ಮಗಳು ಗರ್ಭಿಣಿ, ಅದನ್ನು ಲೆಕ್ಕಕ್ಕಿಲ್ದೆ ಕೊಂದ್ ಹಾಕ್ತಾನೆ, ಕೊಚ್ಚಿ ಅಮಾನುಷವಾಗಿ ಕೊಂದಾಕ್ತಾನೆ. ಹಾಗಾದ್ರೆ ಹಿಂದೂಗಳು ಇಲ್ಲಿ ಅಲ್ಪಸಂಖ್ಯಾತರೇ ಆಗ್ಲಿಲ್ವಾ? ತನ್ನ ಮಗಳನ್ನ ಕೊಂದದ್ದಕ್ಕೆ ಒಂದು ಕಡೆ ಅವನಿಗೂ ನೋವಿರುತ್ತೆ, ಅವನನ್ನ ಜೈಲ್ಗೂ ಹಾಕಿದ್ದಾರೆ. ಎರಡನೇದು, ಆ ಸತ್ತ ಮಗಳಾಗ್ಲಿ, ಅದೇನು ತಪ್ಪೇ ಮಾಡದೆ ಲೋಕನೇ ನೋಡದೆ ಇರೋ ಆ ಮಗು ಆಗ್ಲಿ, ಆಕೆ ಹೊಟ್ಟೆಲ್ಲಿದ್ದ ಮಗು ಆಗ್ಲಿ ವಾಪಸ್ ಬರುತ್ತಾ? ಸರಿ, ಆ ಯುವಕ ಪ್ರೀತಿಸಿ ಮದ್ವೆ ಆಗಿದ್ದ, ಆ ಯುವಕನಿಗೆ ಹೆಂಡತಿ ಬರ್ತಾಳ? ಕಾನೂನು ಬಾಹಿರ, ಹೌದು, ಕಾನೂನು ಬಾಹಿರ ಅಲ್ಲ ಅಂತ ನಾನು ಹೇಳೋದೇ ಇಲ್ಲ. ಬಾಂಗ್ಲಾದೇಶದಲ್ಲಾದ್ರೂ ಅದು ಕಾನೂನು ಬಾಹಿರ ಅಲ್ಲ, ಯಾಕಂದ್ರೆ ಅಲ್ಲಿನ ಸಿಸ್ಟಮ್ಮೇ ಸಪೋರ್ಟ್ ಮಾಡಿದೆ ಒಬ್ಬ ಹಿಂದೂವನ್ನ ಕೊಂದಾಕ್ಲಿಕ್ಕೆ. ಇಲ್ಲಿ ಕಾನೂನು ಬಾಹಿರ ಆಗಿದ್ರೂ ಕೂಡ ಯಾರು ಲಿಂಗಾಯತರು ಅಂದ್ರೆ ಯಾರು ಬಸವ ತತ್ವವನ್ನ ಪಾಲನೆ ಮಾಡೋರು, ಅವರು ಸಮಾನತೆಗೋಸ್ಕರ ಲಿಂಗಾಯತ ಧರ್ಮ ಬಂದಿದ್ದು. ಅಂತ ಧರ್ಮದಲ್ಲಿ ಹುಟ್ಟಿದ ಒಂದು ಹೆಣ್ಮಗಳು ತಾನು ಒಂದು ದಲಿತ ಯುವಕನನ್ನ ಪ್ರೀತಿಸಿ ಮದ್ವೆ ಆದ್ಲು ಅಂತ ಹೇಳಿ ಆಕೆನ ಸ್ವಂತ ತಂದೆನೆ ಕೊಂದು ಹಾಕಿದಾನಲ್ಲ. ಹಾಗಾದ್ರೆ ಬಾಂಗ್ಲಾದೇಶಕ್ಕೂ ನಮ್ ದೇಶಕ್ಕೂ ಏನಪ್ಪ ಡಿಫ್ರೆನ್ಸ್ ಏನಿದೆ? ಅಲ್ಲೂ ಕೊಂದು ಹಾಕಿದ್ದಾರೆ, ಇಲ್ಲಿ ಇನ್ನೂ ಅಮಾನುಷ. ಗರ್ಭಿಣಿ ಹೆಂಗ್ಸು, ತಾಯಿ ಆಗ್ಬೇಕಾಗಿರೋಳು, ಭಾರತ ಮಾತೆ ಅಂತ ಪೂಜಿಸೋ ನಮ್ಮ ನೆಲದಲ್ಲಿ ಆಗಿದೆಯಲ್ಲ, ಇದ್ರ ಬಗ್ಗೆ ಯಾಕೆ ಯಾರು ಪ್ರಶ್ನೆ ಎತ್ತುತ್ತಾ ಇಲ್ಲ? ಎಲ್ಲೋ ಬಾಂಗ್ಲಾದೇಶದಲ್ಲಿ ನಿಮ್ಗೆ ವಿಡಿಯೋ ವೈರಲ್ ಆಯ್ತು ಅಂತ ಅಮಾನುಷವಾಗಿ ಕಾಣುತ್ತೆ. ಇಲ್ಲಿ ದಲಿತ ಯುವಕನನ್ನ ಮದ್ವೆ ಆಗಿದ್ಲು, ಸಾಯ್ಲಿ ಬಿಡು ಅಂತ ಅನ್ಕೊಂತಾ ಇದ್ದೀರಾ ನೀವು? ಇಂದು ನಾವೆಲ್ಲ ಒಂದು ಅನ್ನುವಂಥದ್ದು, ಇದನ್ನ ನ್ಯಾಷನಲ್ ನ್ಯೂಸ್ ಮಾಡ್ಬೇಡ್ವಾ? ಇದಕ್ಕೆ ನಮ್ಮ ಕ್ರಮ ಏನು? ಈ ನೆಲದ ಕಾನೂನು ಕರೆಕ್ಟ್ ಇಲ್ಲ ಅಂತ ಹೇಳಲ್ಲ. ಈ ಹೋರಾಟಗಾರರು ನೀವು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀರಲ್ಲ, ಕೆಲವರು ಬಾಂಗ್ಲಾ ಪರ ಹೋರಾಟಗಾರರು, ನಿಮ್ಮನ್ನ ಕೇಳ್ತಾ ಇದ್ದೀನಿ, ಬಾಂಗ್ಲಾದೇಶದ ಬಗ್ಗೆ ನಾವು ಧ್ವನಿ ಎತ್ತೋಣ. ತಪ್ಪೆ, ಯಾವುದೇ ದೇಶದಲ್ಲಿ ಏನೇ ಆದ್ರೂ ನಾವೇ ಜವಾಬ್ದಾರಿ ಹೊತ್ಕೊಳ್ಳೋಣ. ನಾವು ಭಾರತೀಯರು ವಿಶಾಲ ಮನಸ್ಸಿನವರು. ಅದೇ ಕರ್ನಾಟಕದಲ್ಲಿ ನಮ್ಮ ಹಿಂದೂ ಹೆಣ್ಣು ಮಗಳನ್ನ ಸ್ವಂತ ತಂದೆ ಅನ್ಯ ಜಾತಿಯ ಹುಡುಗನನ್ನ ಮದ್ವೆ ಆದ್ಲು ಅಂತ ಹೇಳಿ ಕೊಂದು ಹಾಕಿದನಲ್ಲ, ಇದ್ರ ಬಗ್ಗೆ ನಿಮ್ಮ ನಿಲುವೇನು? ನಾಗರಿಕ ಸಮಾಜದಲ್ಲಿ ನಿಮ್ಮ ಉತ್ತರ ಏನು? ಇದರ ಬಗ್ಗೆ ಯಾಕೆ ನೀವುಗಳು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ರು. ಎಲ್ಲೋ ಬಾಂಗ್ಲಾದಲ್ಲಿರೋನ್ ಬಗ್ಗೆ ನೀವು ಚರ್ಚೆ ಆಮೇಲೆ ಮಾಡ್ಬೋದು. ಒಂದು ಹೆಣ್ಮಗಳಿಗೆ ಪ್ರೀತಿಸೋ ಹಕ್ಕಿಲ್ವಾ ಈ ಕಾನೂನಲ್ಲಿ ಇದೆ ಅಲ್ಲ ಈ ದೇಶದಲ್ಲಿ? ಅವನೊಬ್ಬ ಹಿಂದೂನೇ ತಾನೆ. ಸರಿ, ಮುಸಲ್ಮಾನ ಆದ್ರೆ ಲವ್ ಜಿಹಾದ್ ಅಂತೀರಾ,
ಆ ಮುಕ್ಲೆಪ್ಪ ಅನ್ನೋನು ಒಂದು ಹಿಂದೂ ಹೆಣ್ಮಗಳನ್ನ ಮದುವೆ ಆಗಿ ಚೆನ್ನಾಗಿ ಇಟ್ಕೊಂಡಿದ್ದಾನೆ ಇವತ್ತು. ಹೌದಾ ಅಲ್ವಾ? ಚೆನ್ನಾಗಿದ್ದಾರೆ ಅವರಿಬ್ರು ಕಪಲ್ಸ್. ಆದ್ರೆ ಅವಾಗ ನೀವು ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗೆಲ್ಲೋಯ್ತು? ಯಾಕೆ ನಿಮ್ಗೆ ಧ್ವನಿ ಬರ್ತಾ ಇಲ್ವಾ? ಇಲ್ಲ ಟೈಪಿಂಗ್ ಮಾಡಕ್ ಗೊತ್ತಿಲ್ವಾ? ಮಾತಾಡಕ್ ಆಗ್ತಾ ಇಲ್ವಾ? ಧ್ವನಿ ಎತ್ತಿ. ಇಂದು ನಾವೆಲ್ಲ ಒಂದು ಅನ್ನೋದಲ್ಲ, ಇಲ್ಲಿ ನಾವು ಅಲ್ಪಸಂಖ್ಯಾತರು ಅನ್ನೋದು ನೆನಪಿರ್ಲಿ. ಆಕೆ ಯಾವುದೇ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಆಕೆಗೆ ಇವತ್ತು ರಕ್ಷಣೆ ಸಿಗ್ದಂಗಾಯ್ತು. ಪ್ರತಿ ಸರಿ ಡಿಫ್ರೆಂಟ್ ಆಗಿ ಏನೋ ಮದ್ವೆ ಆದಾಗ ದಲಿತ ಯುವಕನನ್ನ ಅಥವಾ ದಲಿತ ಯುವತಿಯನ್ನ ಕೊಂದು ಹಾಕ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ ಯಾವನೋ ಮಹಾನುಭಾವ ತಂದೆ ಸ್ವಂತ ಮಗಳನ್ನೇ ಕೊಚ್ಚಾಕಿದಾನೆ. ಹೊಟ್ಟೆಲ್ ಒಂದು ಪುಟ್ಟ ಮಗು ಇತ್ತು ಅನ್ನೋ ಒಂದು ಕನಿಕರ ಕೂಡ ಇಲ್ಲ ಇವನಿಗೆ. ಇಂಥ ಒಂದು ಷಂಡ್ರನ್ನ ನಾವು ಇಟ್ಕೊಂಡು ನಾವು ಹಿಂದೂ ಸಮಾಜನ ಕಟ್ಟಕ್ ಸಾಧ್ಯ ಇದೆಯಾ? ಇಂದು ನಾವೆಲ್ಲ ಒಂದು ಅಂತ ಹೇಳಿದ್ರೆ ಫಸ್ಟ್ ಅದು ನಿಮ್ ಮನೆಯಲ್ಲಿರ್ಬೇಕು, ನಿಮ್ ಮನಸ್ಸಲ್ಲಿರ್ಬೇಕು. ಒಳಗಡೆ ಒಂದು ಜಾತಿ ಅಂತ ಅಲ್ಪಸಂಖ್ಯಾತ ಒಂದು ಥಾಟ್ ಇಟ್ಕೊಂಡಿರ್ತೀರಲ್ಲ, ಅವತ್ವರ್ಗುನು ಯಾವ ಹಿಂದೂ ಸಮಾಜನೂ ನೀವು ಕಟ್ಟಕ್ಕಾಗಲ್ಲ. ಅಲ್ಲೆಲ್ಲೋ ಸತ್ತೋಗಿರೋದು, ಅಲ್ಲೆಲ್ಲೋ ಸುಟ್ಟಾಕಿರೋ ಬಾಂಗ್ಲಾದೇಶದಲ್ಲಿ ಸುಟ್ಟಾಕಿರೋ ಒಂದು ದೀಪುಗೋಸ್ಕರ ನೀವು ಇವತ್ತು ಕಣ್ಣೀರಾಗ್ತಾ ಇದ್ದೀರಲ್ಲ, ದೀಪು ದಾಸ್ಗೋಸ್ಕರ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೊಚ್ಚ ಹಾಕಿರೋ ಆ ಹೆಣ್ಮಗಳಿಗೋಸ್ಕರ ನೀವು ಧ್ವನಿ ಎತ್ತಬೇಕು ಅಂತ ಅನ್ಸೇ ಇಲ್ವಾ? ಆ ಹುಡ್ಗನ ಹೆಸರು ಏನ್ ಗೊತ್ತಾ? ಹೆಂಡ್ತಿನ ಕಳ್ಕೊಂಡಿರೋ ಹುಡ್ಗನ ಹೆಸರು ವಿವೇಕಾನಂದ. ಧರ್ಮ ಪ್ರಚಾರ ಮಾಡಿದಂತಹ ನಮ್ಮ ವಿವೇಕಾನಂದರ ಹೆಸರನ್ನ, ಹಿಂದೂ ಧರ್ಮ ಪ್ರಚಾರ ಮಾಡಿದಂತಹ ನಮ್ಮ ವಿವೇಕಾನಂದರ ಹೆಸರನ್ನ ಇಟ್ಕೊಂಡಿರೋ ಆ ವಿವೇಕಾನಂದನ ಹೆಂಡತಿಯನ್ನ ಕೊಂದು ಹಾಕಿದಾರಲ್ಲ, ನಿಮಗೆ ಯಾರಿಗಾದ್ರೂ ಆತ್ಮಸಾಕ್ಷಿ ಇದೆಯಾ? ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ನನ್ನ ಕೇಳಿದ್ರೆ ಈ ದೇಶದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರು, ಮುಸಲ್ಮಾನರಲ್ಲ, ಕ್ರಿಶ್ಚಿಯನ್ನರಲ್ಲ. ನಮ್ಮ ದೇಶದಲ್ಲಿ ಜಾತಿ ಅಂತ ಹೇಳಿ ಸಾಯ್ತಾ ಇರುವಂತಹ ನಮ್ಮ ಹಿಂದೂ ಹೆಣ್ಮಕ್ಳಿರ್ಬೋದು, ಗಂಡ್ಮಕ್ಳಿರ್ಬೋದು, ಕಾರಣ ಇಷ್ಟೇ, ಜಾತಿಯಿಂದಲೇ ಸಾಯ್ತಾ ಇದ್ದಾರೆ ಅಂದ್ರೆ ನಾವೇ ಅಲ್ಪಸಂಖ್ಯಾತರು, ಯಾವುದೋ ಬೇರೆ ಧರ್ಮದವರಲ್ಲ. ಇದು ನಮ್ಗೆ ಅರ್ಥ ಆಗ್ಬೇಕಾಗಿದೆ. ಅಲ್ಲೆಲ್ಲೋ ಆಗಿರೋ ಘಟನೆಗೆ, ಬಾಂಗ್ಲಾದೇಶದ ಘಟನೆಗೆ ಕಣ್ಣೀರು ಸುರಿಸೋ ಮಹಾ ಹಿಂದೂಗಳಂತ ಕರಿಬೇಕು ನಿಮ್ಮನ್ನ. ಇಲ್ಲಿ ನಮ್ಮ ಹೆಣ್ಮಗಳನ್ನ ಸ್ವಂತ ತಂದೆನೆ ಕೊಚ್ಚಾಕ್ತಾ ಇದ್ದಾನೆ. ಯಾಕೆ? ಈ ಜಾತಿಯ ಭಾವನೆ ನಮ್ಮಲ್ಲಿ ಇನ್ನು ಯಾಕೆ ಈ ರೀತಿಯಾಗಿ ವಿಷ ಬಿತ್ತಿದಂಗೆ ನರ ನಾಡಿಯಲ್ಲಿ ಬಿತ್ತಿ ಇಟ್ಟಿದ್ದೀರಾ ಹಿಂದೂಗಳೇ? ಹೇಳಿ, ಎದ್ದೇಳಿ, ಎಚ್ಚರಗೊಳ್ಳಿ. ನಿಮ್ಮ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಿ ಏನಿದೆ ಅದನ್ನ ತೊಳೆದು ಹಾಕಿ, ಜಾತಿ ಅನ್ನೋ ಕೊಳೆನ್ ತೊಳೆದು ಹಾಕಿ. ಒಬ್ಬ ಏನೂ ಅರಿಯದ ಒಂದು ಹೆಣ್ಮಗಳು ಜೊತೆಗೆ ಪ್ರೀತಿಸಿದ ತಪ್ಪಿಗೆ ತನ್ನ ಕಂದಮ್ಮನ ಸಮೇತ ಇವತ್ತು ಈ ಭೂಮಿನೇ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂತು. ಅರ್ಥ ಮಾಡ್ಕೊಳ್ಳಿ. ಜಾತಿ ಅಂತ ಸಾಯ್ಬೇಡಿ. ಜಾತಿ ಅಂತ ಹೇಳಿ ಸಾಯ್ದೆ ಧರ್ಮ ಉಳಿಸಕ್ಕೆ ಪ್ರಯತ್ನ ಪಡಿ. ಹಿಂದೂ ಧರ್ಮದಲ್ಲಿ ಎಲ್ರಿಗೂ ಬದುಕಕ್ಕೆ ಅವಕಾಶ ಇದೆ. ಆಕೆ ಮದ್ವೆ ಆಗಿದ್ದೇ ಹೊರತು ಇನ್ನೇನು ತಪ್ಪು ಮಾಡಿರ್ಲಿಲ್ಲ. ಇಬ್ರು ಚೆನ್ನಾಗೆ ಜೀವನ ನಡೆಸ್ತಾ ಇದ್ರು. ನಾನು ಆ ಹುಡ್ಗನ ಒಂದು ಇಂಟರ್ವ್ಯೂ ನೋಡಿದೆ. ಆ ಹುಡ್ಗ ಹೇಳ್ತಾನೆ, ಪ್ರೀತಿಸಿದ ತಪ್ಪ ಅಂತ. ಹೌದು ತಪ್ಪು ಅಂತ ಹೇಳ್ಬೇಕು, ಮತ್ತೇನು ಹೇಳೋಣ? ಹೌದು ತಪ್ಪು, ನಿನ್ ಜಾತಿ ಕೇಳಿ, ಕುಲ ಕೇಳಿ, ಗೋತ್ರ ಕೇಳಿ ನೀನ್ ಪ್ರೀತಿಸ್ಬೇಕಿತ್ತು ಅಂತ ಹೇಳ್ಬೇಕಿತ್ತು. ಈಗ ನೀವು ಮಾತಾಡ್ತಿರಲ್ಲ, ಗಾಂಧೀಜಿ ತಪ್ಪು, ನೆಹರು ತಪ್ಪು, ದೇಶ ವಿಭಜನೆ ಮಾಡಿದ್ದು ಗಾಂಧೀಜಿ ಮತ್ತೆ ನೆಹರು ಅವರ ತಪ್ಪು ಅಂತ ಹೇಳುವ ಪೆದ್ದು ಹಿಂದೂಗಳೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಜಾತಿ ಅಂತ ಓಡ್ಕೊಳ್ತಾ ಇರೋ ಅಲ್ಪಸಂಖ್ಯಾತರು ಯಾರು ಅಂತ. ಸರಿ, ಅದೇನೇ ಇರ್ಲಿ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚು ಶೇರ್ ಮಾಡಿ. ಬಾಂಗ್ಲಾದಲ್ಲಿ ತೀರ್ಕೊಂಡಿರೋ ಅಂದ್ರೆ ಕೊಂದು ಹಾಕಿದಾರಲ್ಲ ಪಾಪಿಗಳು, ಅವರಿಗೂ ಇದೇ ಮಾತನ್ನು ಹೇಳ್ತೀನಿ. ಅವರು ಸ್ವಲ್ಪ ಸಮಾನತೆಯ ಬಗ್ಗೆ ಆಲೋಚನೆ ಮಾಡಿ. ಆದ್ರೆ ನಮ್ಮ ದೇಶದಲ್ಲಿ ಆಗಿರುವಂತಹ ಅಲ್ಪಸಂಖ್ಯಾತ ಆ ಹೆಣ್ಣು ಮಗಳಿಗೆ ಏನ್ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ನಮ್ಮ ಕಾನೂನು ಕ್ರಮ ಕೈಗೊಳ್ಳಿ. ಜೊತೆಗೆ ನಾವು ಒಂದಷ್ಟು ಎಚ್ಚೆತ್ಕೊಳ್ಳೋಣ. ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ವಿಚಾರ ಇದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತಾ ಇರೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.